ಇವತ್ತು ಗುಲ್ಬರ್ಗಾ ಯೂನಿವರ್ಸಿಟಿಯಿಂದ 43ನೇ ಘಟಿಕೋತ್ಸವದಲ್ಲಿ ಒಂದು 3 ಗೌರವ ಡಾಕ್ಟರೇಟ್ಗಳನ್ನು ಕೊಟ್ಟು ನಮ್ಮನ್ನು ಗುರುತಿಸಿ ಒಂದು ಈ ಅನೌನ್ಸ್ ಮಾಡಿದ್ದ ಸಲಾಗಿ ನಾನು ಗವರ್ನರ್ ಅವರಿಗೆ ಮತ್ತು ವಿ.ಸಿ ಅವರಿಗೆ ಎಂಟೈರ್ ಗುಲ್ಬರ್ಗಾ ಯೂನಿವರ್ಸಿಟಿ ಮತ್ತು ಕಲ್ಯಾಣ ಕರ್ನಾಟಕದ ಜನರಿಗೆ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಕಲ್ಯಾಣ ಕರ್ನಾಟಕ ಶಿಕ್ಷಣದಿಂದ ಬೇರೆ ಬೇರೆ ಪ್ರಗತಿಯಲ್ಲಿ ಅತ್ಯಂತ ಹಿಂದುಳಿದಿರುವಂತ ಈ ಭಾಗ ಆಗಿರೋದ್ರಿಂದ ಹೆಚ್ಚಿನ ಶಕ್ತಿ ಹಾಕಿ ಈ ಭಾಗದಲ್ಲಿ ಬೆಳೆಯಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ವಿಶೇಷವಾಗಿ ಕೈಗಾರಿಕೆಯಲ್ಲಿ ಇಲ್ಲಿರುವಂತಹ ಸವಲತ್ತುಗಳು ಬೇರೆ ಭಾಗದಲ್ಲಿ ಇಲ್ಲ. ಅದರಲ್ಲಿ ಲೈಮ್ ಸ್ಟೋನ್ ಇರ್ಬೋದು, ಕಾಟನ್ ಬೆಳೆಯುವಂತದ್ದು ಇರ್ಬೋದು, ತೊಗರಿ ಬೆಳೆಯುವಂತದ್ದು ಇರ್ಬೋದು, ಇವೆಲ್ಲಗಳನ್ನ ಸದುಪಯೋಗ ಮಾಡಿಕೊಂಡು ಒಂದು ಉಪ ಪದಾರ್ಥಗಳನ್ನ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡೋದ್ರ ಮುಖಾಂತರ ಈ ಭಾಗವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯತೆ. ಆ ಕಡೆ ಎಲ್ಲರೂ ಗಮನ ಹರಿಸಬೇಕಂತ ನಾನು ವಿನಂತಿಯನ್ನು ಮಾಡ್ತೇನೆ. ನೋಡಿ, 31 ಜನ ಇವತ್ತು ಒಂದು ದಿವಸದಲ್ಲ, ಕಳೆದ 1 ವರ್ಷಗಳಿಂದ ಯಾವುದೇ ರೀತಿಯಿಂದ ಅಭಿವೃದ್ಧಿ ಇಲ್ಲ. ಅದರ ಜೊತೆಗೇನೆ ಯಾರು ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಆಗಿದ್ದಾರೆ ಅಥವಾ ಯಾರು ಮಂತ್ರಿ ಆಗಿದ್ದಾರೆ ಅವರೇ ಸಹಿತ ಸಂತೋಷದಿಂದಿಲ್ಲ. ಅವ್ರ ಕ್ಷೇತ್ರದಲ್ಲೇನೆ ಒಂದು 10 ರೂಪಾಯಿ ಕೆಲಸ ಆಗ್ತಾ ಇಲ್ಲ. ಅವ್ರ ರಸ್ತೆ ಇರ್ಬೋದು, ಕುಡಿ ನೀರು ಇರ್ಬೋದು, ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಆಗದೆ ಇರೋದ್ರ ಸಲುವಾಗಿ ಯಾಕಾದ್ರೂ ನಾವು ಎಂ.ಎಲ್.ಎ ಆಗಿದೀವಪ್ಪ ಅನ್ನುವಂತ ಗೋಳನ್ನ ನಮ್ ಮುಂದೆ ತೊಡ್ಕೊತಾ ಇದ್ದಾರೆ. ಅದರಿಂದ ಇದು 31 ಜನರಿಂದ ಏನಾಗ್ತಾ ಇದೆ, ಈಗ ಇದನ್ನ ಮನಸ್ಸಿನ ರಾಜಕೀಯದಿಂದ ಇದೇನು ಲೆಟರ್ ಕೊಟ್ಟಿದ್ದಾರೆ, ಇದರಿಂದ ಜನರ ಭಾವನೆಯನ್ನ ಬೇರೆ ಕಡೆ ಡೈವರ್ಟ್ ಮಾಡೋದ್ರ ಸಲುವಾಗಿ ನಡೆದಿದೆ ಹೊರತು ಇದು ಯಾವುದೇ ರೀತಿಯಿಂದ ಇದರಿಂದ ಸದುಪಯೋಗ ಆಗುದಿಲ್ಲ. ನಾನು ಇಷ್ಟೇ ವಿನಂತಿ ಮಾಡೋದು, ಸಿದ್ದರಾಮಯ್ಯ ಅವರು ಹಿರಿಯರಿದ್ದಾರೆ, ಅನುಭವಿಸ್ತಿದ್ದಾರೆ, ಅವನ್ನೆಲ್ಲಾನು ಬದಿಗೊತ್ತಿ ಅವ್ನು ನೇರವಾಗಿ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕಂತ ಹೇಳಿ ವಿನಂತಿ ಮಾಡ್ತಾರೆ. ಅಲ್ಲಿ ಹೋಗ್ತಾರೆ ಬರ್ತಾರೆ ಎಲ್ಲ ನಡೀತಾ ಇದೆ. ಆದ್ರೆ ರಿಸಲ್ಟ್ ಆಗಿ ಯಾರೇ ಆಗ್ಲಿ ಅವರು ಅವ್ರ ಪಕ್ಷದಿಂದ ಮ್ಯಾಂಡೇಟ್ ಇದೆ. 136 140 ಶಾಸಕರಿದ್ದಾರೆ. ಅವ್ರು ಯಾವ್ದಾರ 5 ವರ್ಷ ಮುಗಿಲಿ, ಆದ್ರೆ ನಮ್ಮ ರಾಜ್ಯದ ಅಭಿವೃದ್ಧಿ ಕಡೆ ಅವ್ರು ಗಮನ ಹರಿಸಬೇಕು. ಸರ್, ಇನ್ನೊಂದು ಮುಖ್ಯವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಮಸೀದಿಯಿಂದ ಕಲ್ಲು ತೂರಾಟ, ಚಪ್ಪಲಿ ತೂರಾಟ ಆಗಿರುವಂತದ್ದು ರೈಟ್ ಹ್ಯಾಂಡ್ ಆಗಿ ಸಿಕ್ ಬಿದ್ದಿದ್ದಾರೆ. ಅವ್ರನ್ನ ಪೊಲೀಸರು ಮತ್ತು ಸರ್ಕಾರ ಬಚಾವ್ ಮಾಡುವಂತ ಕೆಲಸ ನಡೀತಾ ಇದೆ. ಈ ರೀತಿಯಾಗಿ ಒಂದೇ ಕೋಮಿನವರಿಗೆ ಸೇರಿರುವಂತದ್ದನ್ನ ಒಂದು ತುಚ್ಛೀಕರಣ ಮಾಡುವಂತದ್ದು ಬಹಳ ದಿವಸಗಳಿಂದ, ಬಹಳ ವರ್ಷಗಳಿಂದ ನಡೀತಾ ಇದೆ. ಹಿಂದೂ ಮೇಲೆ ಅತ್ಯಾಚಾರ ಆಗ್ತಿರುವಂತದ್ದು ನೋಡ್ಕೊಂಡು ಸಹಿತ ಸುಮ್ಮನಿದ್ದಾರೆ. ಅದ್ರ ನಾಳೆ ಬರುವಂತ 26ನೇ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಸಮಾವೇಶವನ್ನ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಆದ್ರೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಯಾರು ತಪ್ಪಿತಸ್ಥರಿದ್ದಾರೆ, ಅದು ಯಾರೇ ಇರಲಿ, ಅವ್ರ ಮೇಲೆ ಕಠಿಣ ಕ್ರಮ ತಗೊಂಡ್ ಮುಂದೆ ಈ ರೀತಿ ಘಟನೆಗಳಾಗಲಾರದಂತೆ ನೋಡ್ಕೋಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಯಾವ್ದು ಬಂಧನ ಆದ್ರೆ ನಾವು ಹೋರಾಟವನ್ನ ಮುಂದೆ ಈ ರೀತಿಯಿಂದ ಆಗ್ಲಿಕ್ಕೆ ಮಾಡಿಕೊಡಲ್ಲ ಅನ್ನುವಂತ ಮಾತನ್ನು ಕೊಟ್ರೆ ನಾವು ಹೋರಾಟವನ್ನು ಕೈ ಬಿಡ್ತೇವೆ. ನಮ್ ಗುರಿ ಇರುವಂತದ್ದು ತಪ್ಪಿತಸ್ಥರ ಶಿಕ್ಷೆ ಆಗ್ಬೇಕು. ರೈಟ್ ಹ್ಯಾಂಡ್ ಸಿಕ್ಕ ಮೇಲೆ ನಾವು ನಡೀತಾ ಇಲ್ಲ ಅಂದ್ರೆ ಇದು ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ದವ್ರಿಗೆ SP-ಗೆ ಒಂದು ಕಲ್ಲು ಹೋಗೋದು, ತಲೆ ಹೊಡೆದು ಒಂದು ಪ್ರೂಫ್ ಸಿಕ್ಕ ಮೇಲೆ ನಾವು ನೀನು ಅರೆಸ್ಟ್ ಮಾಡ್ತಾ ಇಲ್ಲ ಅಂದ್ರೆ ನಾವು ಈ ದೇಶದಲ್ಲಿ ಇದೀವೋ ಅಥವಾ ಬೇರೆ ದೇಶದಲ್ಲಿ ಇದೀವೋ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಗುಲ್ಬರ್ಗಾ ಯೂನಿವರ್ಸಿಟಿಯಿಂದ 43ನೇ ಘಟಿಕೋತ್ಸವದಲ್ಲಿ ಒಂದು 3 ಗೌರವ ಡಾಕ್ಟರೇಟ್ಗಳನ್ನು ಕೊಟ್ಟು ನಮ್ಮನ್ನು ಗುರುತಿಸಿ ಒಂದು ಈ ಅನೌನ್ಸ್ ಮಾಡಿದ್ದ ಸಲಾಗಿ ನಾನು ಗವರ್ನರ್ ಅವರಿಗೆ ಮತ್ತು ವಿ.ಸಿ ಅವರಿಗೆ ಎಂಟೈರ್ ಗುಲ್ಬರ್ಗಾ ಯೂನಿವರ್ಸಿಟಿ ಮತ್ತು ಕಲ್ಯಾಣ ಕರ್ನಾಟಕದ ಜನರಿಗೆ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಕಲ್ಯಾಣ ಕರ್ನಾಟಕ ಶಿಕ್ಷಣದಿಂದ ಬೇರೆ ಬೇರೆ ಪ್ರಗತಿಯಲ್ಲಿ ಅತ್ಯಂತ ಹಿಂದುಳಿದಿರುವಂತ ಈ ಭಾಗ ಆಗಿರೋದ್ರಿಂದ ಹೆಚ್ಚಿನ ಶಕ್ತಿ ಹಾಕಿ ಈ ಭಾಗದಲ್ಲಿ ಬೆಳೆಯಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ವಿಶೇಷವಾಗಿ ಕೈಗಾರಿಕೆಯಲ್ಲಿ ಇಲ್ಲಿರುವಂತಹ ಸವಲತ್ತುಗಳು ಬೇರೆ ಭಾಗದಲ್ಲಿ ಇಲ್ಲ. ಅದರಲ್ಲಿ ಲೈಮ್ ಸ್ಟೋನ್ ಇರ್ಬೋದು, ಕಾಟನ್ ಬೆಳೆಯುವಂತದ್ದು ಇರ್ಬೋದು, ತೊಗರಿ ಬೆಳೆಯುವಂತದ್ದು ಇರ್ಬೋದು, ಇವೆಲ್ಲಗಳನ್ನ ಸದುಪಯೋಗ ಮಾಡಿಕೊಂಡು ಒಂದು ಉಪ ಪದಾರ್ಥಗಳನ್ನ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡೋದ್ರ ಮುಖಾಂತರ ಈ ಭಾಗವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯತೆ. ಆ ಕಡೆ ಎಲ್ಲರೂ ಗಮನ ಹರಿಸಬೇಕಂತ ನಾನು ವಿನಂತಿಯನ್ನು ಮಾಡ್ತೇನೆ. ನೋಡಿ, 31 ಜನ ಇವತ್ತು ಒಂದು ದಿವಸದಲ್ಲ, ಕಳೆದ 1 ವರ್ಷಗಳಿಂದ ಯಾವುದೇ ರೀತಿಯಿಂದ ಅಭಿವೃದ್ಧಿ ಇಲ್ಲ. ಅದರ ಜೊತೆಗೇನೆ ಯಾರು ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಆಗಿದ್ದಾರೆ ಅಥವಾ ಯಾರು ಮಂತ್ರಿ ಆಗಿದ್ದಾರೆ ಅವರೇ ಸಹಿತ ಸಂತೋಷದಿಂದಿಲ್ಲ. ಅವ್ರ ಕ್ಷೇತ್ರದಲ್ಲೇನೆ
ಒಂದು 10 ರೂಪಾಯಿ ಕೆಲಸ ಆಗ್ತಾ ಇಲ್ಲ. ಅವ್ರ ರಸ್ತೆ ಇರ್ಬೋದು, ಕುಡಿ ನೀರು ಇರ್ಬೋದು, ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಆಗದೆ ಇರೋದ್ರ ಸಲುವಾಗಿ ಯಾಕಾದ್ರೂ ನಾವು MLA ಆಗಿದೀವಪ್ಪ ಅನ್ನುವಂತ ಗೋಳನ್ನ ನಮ್ ಮುಂದೆ ತೊಡ್ಕೊತಾ ಇದ್ದಾರೆ. ಅದರಿಂದ ಇದು 31 ಜನರಿಂದ ಏನಾಗ್ತಾ ಇದೆ ಈಗ, ಇದನ್ನ ಮನಸ್ಸಿನ ರಾಜಕೀಯದಿಂದ ಇದೇನ್ ಲೆಟರ್ ಕೊಟ್ಟಿದ್ದಾರೆ, ಇದರಿಂದ ಜನರ ಭಾವನೆಯನ್ನ ಬೇರೆ ಕಡೆ ಡೈವರ್ಟ್ ಮಾಡೋದ್ರ ಸಲುವಾಗಿ ನಡೆದಿದೆ ಹೊರತು ಇದು ಯಾವುದೇ ರೀತಿಯಿಂದ ಇದರಿಂದ ಸದುಪಯೋಗ ಆಗುದಿಲ್ಲ. ನಾನು ಇಷ್ಟೇ ವಿನಂತಿ ಮಾಡೋದು, ಸಿದ್ದರಾಮಯ್ಯ ಅವರು ಹಿರಿಯರಿದ್ದಾರೆ, ಅನುಭವಿಸ್ತಿದ್ದಾರೆ, ಅವನ್ನೆಲ್ಲಾನು ಬದಿಗೊತ್ತಿ ಅವ್ನ ನೇರವಾಗಿ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕಂತ ಹೇಳಿ ವಿನಂತಿ ಮಾಡ್ತಾರೆ. ಅಲ್ಲಿ ಹೋಗ್ತಾರೆ ಬರ್ತಾರೆ ಎಲ್ಲ ನಡೀತಾ ಇದೆ. ಆದ್ರೆ ರಿಸಲ್ಟ್ ಆಗಿ ಯಾರೇ ಆಗ್ಲಿ ಅವರು, ಅವ್ರ ಪಕ್ಷದಿಂದ ಮ್ಯಾಂಡೇಟ್ ಇದೆ, 136 140 ಶಾಸಕರಿದ್ದಾರೆ, ಅವ್ರು ಯಾವ್ದಾರ 5 ವರ್ಷ ಮುಗಿಲಿ, ಆದ್ರೆ ನಮ್ಮ ರಾಜ್ಯದ ಅಭಿವೃದ್ಧಿ ಕಡೆ ಅವ್ರು ಗಮನ ಹರಿಸಬೇಕು. ಸರ್, ಇನ್ನೊಂದು ಮುಖ್ಯವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಮಸೀದಿಯಿಂದ ಕಲ್ಲು ತೂರಾಟ, ಚಪ್ಪಲಿ ತೂರಾಟ ಆಗಿರುವಂತದ್ದು ರೈಟ್ ಹ್ಯಾಂಡ್ ಆಗಿ ಸಿಕ್ ಬಿದ್ದಿದ್ದಾರೆ. ಅವ್ರನ್ನ ಪೊಲೀಸರು ಮತ್ತು ಸರ್ಕಾರ ಬಚಾವ್ ಮಾಡುವಂತ ಕೆಲಸ ನಡೀತಾ ಇದೆ. ಈ ರೀತಿಯಾಗಿ ಒಂದೇ ಕೋಮಿನವರಿಗೆ ಸೇರಿರುವಂತದ್ದನ್ನ ಒಂದು ತುಚ್ಛೀಕರಣ ಮಾಡುವಂತದ್ದು ಬಹಳ ದಿವಸಗಳಿಂದ, ಬಹಳ ವರ್ಷಗಳಿಂದ ನಡೀತಾ ಇದೆ. ಹಿಂದೂ ಮೇಲೆ ಅತ್ಯಾಚಾರ ಆಗ್ತಿರುವಂತದ್ದು ನೋಡ್ಕೊಂಡು ಸಹಿತ ಸುಮ್ಮನಿದ್ದಾರೆ. ಅದ್ರ ನಾಳೆ ಬರುವಂತ 26ನೇ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಸಮಾವೇಶವನ್ನ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಅದರ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಯಾರು ತಪ್ಪಿತಸ್ಥರಿದ್ದಾರೆ, ಅದು ಯಾರೇ ಇರಲಿ, ಅವ್ರ ಮೇಲೆ ಕಠಿಣ ಕ್ರಮ ತಗೊಂಡ್ ಮುಂದೆ ಈ ರೀತಿ ಘಟನೆಗಳಾಗಲಾರದಂತೆ ನೋಡ್ಕೋಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಯಾವ್ದು ಬಂಧನ ಆದ್ರೆ ನಾವು ಹೋರಾಟವನ್ನ ಮುಂದೆ ಈ ರೀತಿಯಿಂದ ಆಗ್ಲಿಕ್ಕೆ ಮಾಡಿಕೊಡಲ್ಲ ಅನ್ನುವಂತ ಮಾತನ್ನು ಕೊಟ್ರೆ ನಾವು ಹೋರಾಟವನ್ನು ಕೈ ಬಿಡ್ತೇವೆ. ನಮ್ ಗುರಿ ಇರುವಂತದ್ದು ತಪ್ಪಿತಸ್ಥರ ಶಿಕ್ಷೆ ಆಗ್ಬೇಕು. ರೈಟ್ ಹ್ಯಾಂಡ್ ಸಿಕ್ಕ ಮೇಲೆ ನಾವು ನಡೀತಾ ಇಲ್ಲ ಅಂದ್ರೆ ಇದು ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ದವ್ರಿಗೆ SP ಗೆ ಒಂದು ಕಲ್ಲು ಹೋಗೋದು, ತಲೆ ಹೊಡೆದು, ಒಂದು ಪ್ರೂಫ್ ಸಿಕ್ಕ ಮೇಲೆ ನಾವು ನೀನು ಅರೆಸ್ಟ್ ಮಾಡ್ತಾ ಇಲ್ಲ ಅಂದ್ರೆ ನಾವು ಈ ದೇಶದಲ್ಲಿ ಇದೀವಿ ಅಥವಾ ಬೇರೆ ದೇಶದಲ್ಲಿ ಇದೀವಿ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಗುಲ್ಬರ್ಗ ಯೂನಿವರ್ಸಿಟಿಯಿಂದ 43ನೇ ಘಟಿಕೋತ್ಸವದಲ್ಲಿ ಒಂದು 3 ಗೌರವ ಡಾಕ್ಟರೇಟ್ಗಳನ್ನು ಕೊಟ್ಟು ನಮ್ಮನ್ನು ಗುರುತಿಸಿ ಒಂದು ಈ ಅನೌನ್ಸ್ ಮಾಡಿದ್ರ ಸಲಾಗಿ ನಾನು ಗವರ್ನರ್ ಅವರಿಗೆ ಮತ್ತು VC ಅವರಿಗೆ, ಎಂಟೈರ್ ಗುಲ್ಬರ್ಗ ಯೂನಿವರ್ಸಿಟಿ ಮತ್ತು ಕಲ್ಯಾಣ ಕರ್ನಾಟಕದ ಜನರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಕಲ್ಯಾಣ ಕರ್ನಾಟಕ ಶಿಕ್ಷಣದಿಂದ ಬೇರೆ ಬೇರೆ ಪ್ರಗತಿಯಲ್ಲಿ ಅತ್ಯಂತ ಹಿಂದುಳಿದಿರುವಂತ ಈ ಭಾಗ ಆಗಿರೋದ್ರಿಂದ ಹೆಚ್ಚಿನ ಶಕ್ತಿ ಹಾಕಿ ಈ ಭಾಗದಲ್ಲಿ ಬೆಳೆಯಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ವಿಶೇಷವಾಗಿ ಕೈಗಾರಿಕೆದಲ್ಲಿ ಇಲ್ಲಿರುವಂತಹ ಸವಲತ್ತುಗಳು ಬೇರೆ ಭಾಗದಲ್ಲಿ ಇಲ್ಲ. ಅದರಲ್ಲಿ ಲೈಮ್ ಸ್ಟೋನ್ ಇರ್ಬೋದು, ಕಾಟನ್ ಬೆಳೆಯುವಂತದ್ದು ಇರ್ಬೋದು, ತೊಗರಿ ಬೆಳೆಯುವಂತದ್ದು ಇರ್ಬೋದು, ಇವೆಲ್ಲಗಳನ್ನ ಸದುಪಯೋಗ ಮಾಡ್ಕೊಂಡು ಒಂದು ಉಪ ಪದಾರ್ಥಗಳನ್ನ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡೋದ್ರ ಮುಖಾಂತರ ಈ ಭಾಗವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯತೆ. ಆ ಕಡೆ ಎಲ್ಲರೂ ಗಮನ ಹರಿಸಬೇಕಂತ ನಾನು ವಿನಂತಿಯನ್ನು ಮಾಡ್ತೇನೆ. ನೋಡಿ, 31 ಜನ ಇವತ್ತು ಒಂದು ದಿವಸದಲ್ಲ, ಕಳೆದ 1 ವರ್ಷಗಳಿಂದ ಯಾವುದೇ ರೀತಿಯಿಂದ ಅಭಿವೃದ್ಧಿ ಇಲ್ಲ. ಅದ್ರ ಜೊತೆಗೇನೆ ಯಾರು ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಆಗಿದ್ದಾರೆ ಅಥವಾ ಯಾರು ಮಂತ್ರಿ ಆಗಿದ್ದಾರೆ ಅವರೇ ಸಹಿತ ಸಂತೋಷದಿಂದಿಲ್ಲ. ಅವ್ರ ಕ್ಷೇತ್ರದಲ್ಲೇನೆ ಒಂದು 10 ರೂಪಾಯಿ ಕೆಲಸ ಆಗ್ತಾ ಇಲ್ಲ. ಅವ್ರ ರಸ್ತೆ ಇರ್ಬೋದು, ಕುಡಿ ನೀರು ಇರ್ಬೋದು, ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಆಗದೆ ಇರೋದ್ರ ಸಲುವಾಗಿ ಯಾಕಾದ್ರೂ ನಾವು MLA ಆಗಿದೀವಪ್ಪ ಅನ್ನುವಂತ ಗೋಳನ್ನ ನಮ್ ಮುಂದೆ ತೊಡ್ಕೊತಾ ಇದ್ದಾರೆ. ಅದರಿಂದ ಇದು 31 ಜನರಿಂದ ಏನಾಗ್ತಾ ಇದೆ ಈಗ, ಇದನ್ನ ಮನಸ್ಸಿನ ರಾಜಕೀಯದಿಂದ ಇದೇನ್ ಲೆಟರ್ ಕೊಟ್ಟಿದ್ದಾರೆ, ಇದರಿಂದ ಜನರ ಭಾವನೆಯನ್ನ ಬೇರೆ ಕಡೆ ಡೈವರ್ಟ್ ಮಾಡೋದ್ರ ಸಲುವಾಗಿ ನಡೆದಿದೆ ಹೊರತು ಇದು ಯಾವುದೇ ರೀತಿಯಿಂದ ಇದರಿಂದ ಸದುಪಯೋಗ ಆಗುದಿಲ್ಲ. ನಾನು ಇಷ್ಟೇ ವಿನಂತಿ ಮಾಡೋದು, ಸಿದ್ದರಾಮಯ್ಯ ಅವರು ಹಿರಿಯರಿದ್ದಾರೆ, ಅನುಭವಿಸ್ತಿದ್ದಾರೆ, ಅವನ್ನೆಲ್ಲಾನು ಬದಿಗೊತ್ತಿ ಅವ್ನ ನೇರವಾಗಿ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕಂತ ಹೇಳಿ ವಿನಂತಿ ಮಾಡ್ತಾರೆ. ಅಲ್ಲಿ ಹೋಗ್ತಾರೆ ಬರ್ತಾರೆ ಎಲ್ಲ ನಡೀತಾ ಇದೆ. ಆದ್ರೆ ರಿಸಲ್ಟ್ ಆಗಿ ಯಾರೇ ಆಗ್ಲಿ ಅವರು, ಅವ್ರ ಪಕ್ಷದಿಂದ ಮ್ಯಾಂಡೇಟ್ ಇದೆ, 136 140 ಶಾಸಕರಿದ್ದಾರೆ, ಅವ್ರು ಯಾವ್ದಾರ 5 ವರ್ಷ ಮುಗಿಲಿ, ಆದ್ರೆ ನಮ್ಮ ರಾಜ್ಯದ ಅಭಿವೃದ್ಧಿ ಕಡೆ ಅವ್ರು ಗಮನ ಹರಿಸಬೇಕು. ಸರ್, ಇನ್ನೊಂದು ಮುಖ್ಯವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಮಸೀದಿಯಿಂದ ಕಲ್ಲು ತೂರಾಟ, ಚಪ್ಪಲಿ ತೂರಾಟ ಆಗಿರುವಂತದ್ದು ರೈಟ್ ಹ್ಯಾಂಡ್ ಆಗಿ ಸಿಕ್ ಬಿದ್ದಿದ್ದಾರೆ. ಅವ್ರನ್ನ ಪೊಲೀಸರು ಮತ್ತು ಸರ್ಕಾರ ಬಚಾವ್ ಮಾಡುವಂತ ಕೆಲಸ ನಡೀತಾ ಇದೆ. ಈ ರೀತಿಯಾಗಿ ಒಂದೇ ಕೋಮಿನವರಿಗೆ ಸೇರಿರುವಂತದ್ದನ್ನ ಒಂದು ತುಚ್ಛೀಕರಣ ಮಾಡುವಂತದ್ದು ಬಹಳ ದಿವಸಗಳಿಂದ, ಬಹಳ ವರ್ಷಗಳಿಂದ ನಡೀತಾ ಇದೆ. ಹಿಂದೂ ಮೇಲೆ ಅತ್ಯಾಚಾರ ಆಗ್ತಿರುವಂತದ್ದು ನೋಡ್ಕೊಂಡು ಸಹಿತ ಸುಮ್ಮನಿದ್ದಾರೆ. ಅದ್ರ ನಾಳೆ ಬರುವಂತ 26ನೇ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಸಮಾವೇಶವನ್ನ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಅದರ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಯಾರು ತಪ್ಪಿತಸ್ಥರಿದ್ದಾರೆ, ಅದು ಯಾರೇ ಇರಲಿ,
ಅವ್ರ ಮೇಲೆ ಕಠಿಣ ಕ್ರಮ ತಗೊಂಡ್ ಮುಂದೆ ಈ ರೀತಿ ಘಟನೆಗಳಾಗಲಾರದಂತೆ ನೋಡ್ಕೋಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಯಾವ್ದು ಬಂಧನ ಆದ್ರೆ ನಾವು ಹೋರಾಟವನ್ನ ಮುಂದೆ ಈ ರೀತಿಯಿಂದ ಆಗ್ಲಿಕ್ಕೆ ಮಾಡಿಕೊಡಲ್ಲ ಅನ್ನುವಂತ ಮಾತನ್ನು ಕೊಟ್ರೆ ನಾವು ಹೋರಾಟವನ್ನು ಕೈ ಬಿಡ್ತೇವೆ. ನಮ್ ಗುರಿ ಇರುವಂತದ್ದು ತಪ್ಪಿತಸ್ಥರ ಶಿಕ್ಷೆ ಆಗ್ಬೇಕು. ರೈಟ್ ಹ್ಯಾಂಡ್ ಸಿಕ್ಕ ಮೇಲೆ ನಾವು ಹಿಡಿತಾ ಇಲ್ಲ ಅಂದ್ರೆ ಇದು ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ದವ್ರಿಗೆ SP ಗೆ ಒಂದು ಕಲ್ಲು ಹೋಗೋದು ತಲೆ ಹೊಡೆದು ಒಂದು ಪ್ರೂಫ್ ಸಿಕ್ಕ ಮೇಲೆ ನಾವು ನೀನು ಅರೆಸ್ಟ್ ಮಾಡ್ತಾ ಇಲ್ಲ ಅಂದ್ರೆ ನಾವು ಈ ದೇಶದಲ್ಲಿ ಇದೀವಿ ಅಥವಾ ಬೇರೆ ದೇಶದಲ್ಲಿ ಇದೀವಿ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ.